ಬದಲಾವಣೆ ಅಂತ ಈಸಿಯಾಗಿ ಹೇಳ್ಬಿಟ್ರಿ, ಚೇಂಜ್ ಮಾಡ್ಬೇಕು ಸರ್ ಅಂತ. ಇದೆಲ್ಲ ಹಂಗೆ ಮಾಡಿ ಅಂತೀರಾ? ಬೈರಿ, ಆಲ್ರೆಡಿ ಬೈದಿರೋರು ಇದಾರಲ್ವಾ? ಕೇಳಿ ಒಂದ್ ನಿಮಿಷ, ಆಲ್ರೆಡಿ ಬೈದಿರೋರು ಇದಾರಲ್ವಾ? ಏನ್ ಅನ್ಕೊಂಡಿದ್ಯಾ ಈ ದೇಶ? ಏನ್ ಅನ್ಕೊಂಡಿದ್ಯಾ ಈ ಜನಗಳನ್ನ? ಇದುವರೆಗೂ ಈ ಜನನ, ಈ ದೇಶನ ಪ್ರೀತಿಸ್ತಾ ಇದ್ದೆ, ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ. ಈಗ ಈ ದೇಶನ, ಈ ಜನನ ಪೂಜಿಸ್ತಾ ಇದ್ದೀನಿ. ಇವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಇನ್ಮೇಲೆ ನನಗೆ ಗೊತ್ತಾಯ್ತಾ? ಇನ್ನೊಬ್ರು ಬೈಯೋರು ಬರ್ಬೇಕಾ ಅಲ್ಲಿ? ಅವ್ರು ಬೈತಾ ಇರೋದು ಬೇರೆ ರೀತಿಯಲ್ಲಿ ಬೈತಾ ಇದಾರೆ. ಏನಕ್ಕೆ? ನೀವು ಬೇರೆ ರೀತಿಯಲ್ಲಿ ಹೇಳಿ. ಬೇರೆ ರೀತಿ ಬೈಬೇಕು ನಾನು? ಹೌದು, ಇನ್ನೊಂದು ರೀತಿಯಲ್ಲಿ ಹೇಳಿ. ಇಂಗ್ಲೀಷಲ್ಲಿ ಬೈಯಕ್ಕೆ ಶುರು ಮಾಡ್ಬೇಕು. ವಾಟ್ ಎವರ್, ನೀವು ಹೆಂಗಾದ್ರೆ ಹೇಳ್ಬೋದು ಸರ್. ನೀವು ಯಾಕಂದ್ರೆ ನೋಡಿ, ಸಿನಿಮಾದಲ್ಲಿ ಅತಿ ಬುದ್ಧಿವಂತ, ನಾನು ಬುದ್ಧಿವಂತನೇ ಅಲ್ಲ. ಸಿನಿಮಾದಲ್ಲಿ ಅತಿ ಬುದ್ಧಿವಂತ ನಿರ್ದೇಶಕರು. ನಾನವನಲ್ಲ. ನಿಂತ್ಕೊಳ್ಳಿ, ಎಷ್ಟೊಂದು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ವಿರುದ್ಧ ಯಾಕೆ ಮಾತಾಡೋಣ ನಾವು? ಮಾತಾಡ್ತಾ ಇರೋರು ಇದಾರಲ್ಲ, ನಿಮಗೆ ಬದಲಾವಣೆ ಏನಕ್ಕೆ ಮತ್ತೆ ಬೇಕು ನಿಮ್ಗೆ? ಹಂಗಂದ್ರೆ ಅವರವರೇ ಬದಲಾಗ್ತಾರೆ. ನಿಮ್ಮ ಬದಲಾವಣೆ ಯಾಕೆ? ಇನ್ನೊಬ್ಬ ಬಂದು ಬೈಬೇಕು ನಿಮಗೆ? ಅದೇನಲ್ಲ ಸರ್ ಬೇಕಾಗಿರೋದು. ಅಲ್ಲ, ಇನ್ನೊಬ್ರು ಬಂದು ಬೈಬೇಕು, ಅವ್ರನ್ನ ನೀವು ಎಲೆಕ್ಟ್ ಮಾಡಬೇಕು ಅಲ್ವಾ? ವಾಟ್ ಎವರ್, ಅದು ನೀವು ಹೇಳಿದ್ರಿ ಮನಸ್ಸು ಚೇಂಜ್ ಆಗ್ಬೇಕಂತ. ಅವು ಮನಸ್ಸು ಚೇಂಜ್ ಆಗ್ಬೋದು. ಅಲ್ಲ, ಬೈದಾಗ ಮನಸ್ಸು ಚೇಂಜ್ ಆಗುತ್ತೆ. ಆಗ್ಬೋದು, ಆಗುತ್ತೆ. ಹೌದು, ಉಪೇಂದ್ರ ಅವರು ಹೇಳ್ತಾ ಇರೋದು ಕರೆಕ್ಟ್, ಇಲ್ಲ ಇವ್ರು ಹೇಳ್ತಿರೋ ತಪ್ಪು. ಅಂದ್ರೆ ನಾನು ಬೈದ್ರ ಮೇಲೆ ಡಿಸೈಡ್ ಮಾಡ್ತೀರಾ ನೀವು? ನೀವು ಬೈದಾರ ಬೈಕೊಳ್ಳಿ, ವ್ಯವಸ್ಥೆನ ತಿದ್ದಾರ ತಿದ್ದಿ, ಒಟ್ಟಾರೆ ಜನರ. ಇದು ಇಂಡಿಯನ್ಸ್ ಅಂದ್ರೆ ಗೋಪರ್ಸ್ಗಳ, ಕಚರಾಗಳ, ಸ್ಟುಪಿಡ್ ಇಡಿಯಟ್, ನರಾಸತ್ತ, ನಿರ್ವೀರ್ಯ, ನಪುಂಸಕ, ನಾಮರ್ದಗಳ, ಕಚರಾ, ಕಂತ್ರಿ, ಕಜ್ಜಿ ಬೀದಿ ನಾಯಿಗಳ. ನೋಡು, ಬೈದ್ರು ಕೂಡ ಬೈದವರನ್ನ ಬಂಧುಗಳೆಂಬೆ, ನಿಂತಿದ್ರು ಕೂಡ ತಂದೆ ತಾಯಿಗಳೆಂಬೆ ಅನ್ನೋರು ಇವರು. ಅದು ಇಂಡಿಯನ್ಸ್ ಅಂದ್ರೆ. ಹೊಡಿರಿ ಚಪ್ಪಾಳೆ. ನಮ್ಮಪ್ಪ ಇಂಡಿಯನ್ಸ್ ಬೈತಾ ಇದಾರೆ. ನೋಡು ನೋಡು, ದಾಂಡಿಗಿರಿ ನೋಡು ಕೂಡ ಮನಸ್ಸುಗಳಿಗೆ ಇವ್ರು ಮಾಡ್ತಾ ಇರೋದು ರೈಟ್ ಅಂತ ಅನ್ಸ್ಬೇಕು. ನಾನು ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಫಸ್ಟ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಕರೆಕ್ಟಾ ತಪ್ಪಾ? ನಿಜ, ಚೇಂಜ್ ಆಗ್ಬೇಕು. ಎಲ್ಲಿ ಬದಲಾವಣೆ ಬೇಕಾಗಿರೋದು? ಎಲ್ಲಿ ನಿಜವಾದ ಬದಲಾವಣೆ ಎಲ್ಲಿ ಬೇಕಾಗಿರೋದು? ವೋಟರ್ಗಳಲ್ಲಿ. ಹೌದು, ನೀವು ಅಲ್ಲಿ ಬದಲಾವಣೆ ಬಯಸ್ತಿಲ್ಲ ಸರ್. ರೋಡ್ಗಳಿರಿ, ಪ್ರೊಸೆಷನ್ ಮಾಡಿ ಸರ್, ಬೈರಿ, ಸೇಮ್ ಕೇಳ್ತಾ ಇದ್ದೀರಾ ನೀವು. ಏನ್ ಹೇಳಿ, ಒಂದ್ ನಿಮಿಷ, ಸೇಮ್ ಕೇಳ್ತಾ ಇದ್ದೀರಾ. ಅಲ್ಲಿ ಬದಲಾವಣೆ ಬೇಡ ನಿಮಗೆ. ವ್ಯಕ್ತಿ ಮಾತ್ರ ಬದಲಾಗಬೇಕು, ಸಿಎಂ ಬದಲಾಗಬೇಕು, ಪಕ್ಷ ಬದಲಾಗಬೇಕು. ಸೇಮೇ ಮಾಡಿ ನೀವೇ. ನಾನು ಮಾತಾಡೋ ಯಾವ ವಿಷಯಗಳು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್